ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು ಶುಕ್ರವಾರ ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಶುಕ್ರವಾರದ ಮಾರ್ನಿಂಗ್ ರೊಟೀನ್ ಹೆಂಗಿರುತ್ತೆ, ಇವತ್ತಿನ ಮಾರ್ನಿಂಗ್ ರೊಟೀನ್ ಹೆಂಗಿತ್ತು ಅಂತ ಒಂದು ಸಿಂಪಲ್ ಆಗಿರೋಂಥ ಫ್ರೈಡ್ ರೈಸ್ ರೆಸಿಪಿ ಸಹ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಅದಕ್ಕಿಂತ ಮುಂಚೆ ಒಂದು ರಂಗೋಲಿ ಡಿಸೈನ್ನ ನೋಡ್ಕೊಂಡು ಬನ್ನಿ. ಇವತ್ತಿನ ರಂಗೋಲಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಬೆಳಿಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಇವತ್ತೇನೋ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ಅಂದರೆ ಸುಮ್ಮನೆ ಸಿಂಪಲ್ಲಾಗಿ ಡೈಲಿ ಹೆಂಗೆ ಕ್ಲೀನ್ ಮಾಡ್ಕೋತೀನಿ ಅದೇ ಥರ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡ್ಕೊಂಡಿದ್ದು. ಇನ್ನೇನು ಹಬ್ಬ ಬರ್ತಾ ಇದೆ ಅಲ್ವಾ, ಶಿವರಾತ್ರಿ ಹಬ್ಬ. ಸೊ ಹಾಗಾಗಿ ಒಟ್ಟಿಗೇನೆ ಕ್ಲೀನ್ ಮಾಡ್ಕೊಳ್ಳೋಣ ಹಬ್ಬಕ್ಕೆ ಅಂತ ಇವತ್ತೇನು ಡೀಪಾಗೇನು ಕ್ಲೀನ್ ಮಾಡ್ಕೊಳ್ಳದೆ ಸಿಂಪಲ್ಲಾಗಿ ಪೂಜೆನ ಮುಗಿಸ್ಕೊಂಡಿದ್ದಾಯಿತು. ಇನ್ನು ಬೆಳಿಗ್ಗೆ ಮನೆ ಕ್ಲೀನಿಂಗ್ ಕೆಲಸ, ಗುಡಿಸೋದು, ಒರೆಸೋದು ಅದೆಲ್ಲ ಇದ್ದೇ ಇರುತ್ತೆ. ಅದನ್ನೆಲ್ಲ ತೋರಿಸೋದಕ್ಕೆ ಏನು ಹೋಗಲಿಲ್ಲ. ಒಂದು ಸಿಂಪಲ್ ರ್ಯಾಂಡಮ್ ಮಾರ್ನಿಂಗ್ ವ್ಲಾಗ್ನ ಶೂಟ್ ಮಾಡಿದ್ದೆ, ಅದನ್ನೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇನ್ನು ನಾನು ಸೋಮವಾರ ಶುಕ್ರವಾರ ಮಾತ್ರ ಧೂಪನ ಹಾಕೋದು, ಅಂದರೆ ಸಾಂಬ್ರಾಣಿನ ಹಾಕೋದು. ಕೆಲವೊಬ್ರು ಹೇಳ್ತಿರ್ತೀರ ಸಾಂಬ್ರಾಣಿ ಹಾಕಬಾರ್ದು, ಅದು ಈ ನಡುವೆ ಅಂತೂ ತುಂಬ ಕೆಮಿಕಲ್ಸ್ ಎಲ್ಲ ಇದೆ ಅಂತ. ಹೌದು, ನೀವು ಹೇಳೋದು ಕೂಡ ನಿಜಾನೇ. ಆದರೆ ವಾರಕ್ಕೆ 1 ಸಾರಿ ಅಥವಾ 2 ಸಾರಿ ಹಾಕಿದ್ರೆ ತೊಂದರೆ ಇಲ್ಲ. ಇನ್ನು ಊರುಗಳಲ್ಲಿ ಸಿಗುತ್ತಲ್ವ ಕೆಂಡನ ಮಾಡಿ ಸಾಂಬ್ರಾಣಿ ಹಾಕೋದು, ಅದು ಇನ್ನೂ ಒಳ್ಳೆಯದು. ಆದರೆ ಪ್ರತಿ ಸಾರಿ ಕೆಂಡನ ಮಾಡಿ ಹಾಕೋದು ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಈ ಥರ ಹಾಕ್ಕೊಳ್ಳೋದು. ಇಲ್ಲಾಂತಂದರೆ ಸಗಣಿ ಬರುತ್ತಲ್ವ ಬಿರಣಿ, ಅದನ್ನು ಬಳಸ್ಕೊಂಡು ಕೂಡ ಸಾಂಬ್ರಾಣಿನ ಹಾಕ್ತೀನಿ, ಅದು ಕೂಡ ತುಂಬಾ ಒಳ್ಳೆಯದು. ಇವಾಗ ಎಲ್ಲ ಕೆಲಸಗಳನ್ನು ಕೂಡ ಮುಗಿಸ್ಕೊಂಡು ಸ್ವಲ್ಪ ಕೂದಲನ್ನು ಕೂಡ ಡ್ರೈ ಮಾಡ್ಕೋತಾ ಇದ್ದೀನಿ. ಯೂಶಲಾಗಿ ಅರ್ಜೆಂಟಾಗಿ ಏನಾದರೂ ಹೊರಗಡೆಗೆ ಹೋಗಬೇಕು ಅಂದಾಗ ಮಾತ್ರ ಡ್ರೈಯರ್ನ ಯೂಸ್ ಮಾಡೋದು, ಇಲ್ಲಾಂತಂದರೆ ಈ ಥರ ಬಿಸಿಲಿನಲ್ಲೇ ಚೆನ್ನಾಗಿ ಒಣಗಿಸ್ಕೊಳ್ತೀನಿ. ಯಾವಾಗಲೂ ಡ್ರೈಯರ್ ಅಥವಾ ಹೀಟ್ ಮಾಡುವಂಥ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡಿದ್ರೆ ಹೇರ್ ತುಂಬಾ ಡ್ಯಾಮೇಜ್ ಆಗುತ್ತೆ. ಸೊ ಹಾಗಾಗಿ ಆ ಥರದ್ದು ನಾನು ಜಾಸ್ತಿ ಯೂಸ್ ಮಾಡಲ್ಲ, ಅಪರೂಪಕ್ಕೆ ಮಾತ್ರ ಬಳಸ್ತೀನಿ ಅಷ್ಟೇ.
ಕೂಡ ನಾನು ಮಾರ್ನಿಂಗ್ ಡ್ರಿಂಕ್ ಎಲ್ಲ ಕುಡಿದು ಬೆಳಗಿನ ತಿಂಡಿಗೆ ಫ್ರೈಡ್ ರೈಸ್ನ ಮಾಡ್ತಾಯಿದ್ದೀನಿ. ನಾರ್ಮಲಾಗಿ ರಾತ್ರಿ ಅನ್ನ ಏನಾದರೂ ಉಳಿದ್ರೆ ಬೆಳಗ್ಗೆ ಚಿತ್ರಾನ್ನ ಮಾಡ್ತಾಯಿರ್ತೀನಿ. ಇವತ್ತು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಫ್ರೈಡ್ ರೈಸ್ನೇ ಮಾಡ್ತಾಯಿದ್ದೀನಿ. ನಾರ್ಮಲಾಗಿ ಹೇಗೆ ಅಂತಂದರೆ ಫ್ರೆಶ್ಶಾಗಿ ರೈಸ್ ಮಾಡಿಕೊಂಡು ಫ್ರೈಡ್ ರೈಸ್ ಮಾಡ್ತೀವಲ್ವ, ಆವಾಗ ಸ್ವಲ್ಪ ಬಿಸಿ ಇರುತ್ತೆ ರೈಸು. ಆವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾಗ ಸ್ವಲ್ಪ ಮುದ್ದೆ ಮುದ್ದೆ ಥರ ಅನಿಸ್ತಿರತ್ತೆ. ಆದರೆ ರಾತ್ರಿ ಮಾಡಿದಂಥ ಅನ್ನದಿಂದ ಫ್ರೈಡ್ ರೈಸ್ನ ಮಾಡಿಕೊಂಡ್ರೆ ತುಂಬಾ ಉದ್ರುದ್ರಾಗಿ ಪರ್ಫೆಕ್ಟಾಗಿ ಬರುತ್ತೆ. ಸೊ ಹಾಗಾಗಿ ಅದಕ್ಕೋಸ್ಕರ ಈ ಥರ ಮಾಡ್ಕೊಳ್ತಾ ಇರೋದು. ಇದ್ರ ರುಚಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನು ಯೂಶ್ವಲಾಗಿ ಫ್ರೈಡ್ ರೈಸ್ ಮಾಡಿದಾಗ ಸಣ್ಣದಾಗಿ ತರಕಾರಿನ ಕಟ್ ಮಾಡ್ಕೋತೀವಿ. ಆದರೆ ಈ ಥರ ಉದ್ದುದಾಗಿ ತರಕಾರಿನ ಕಟ್ ಮಾಡಿಕೊಂಡ್ರೆ ಫ್ರೈಡ್ ರೈಸ್ ತುಂಬಾ ರುಚಿಯಾಗಿ ಬರುತ್ತೆ. ಒಂದೊಂದು ಸಾರಿ ಆ ಥರ ಸಹ ಮಾಡ್ತೀನಿ, ಕೆಲವೊಂದು ಸಾರಿ ಈ ಥರ ಸಹ ಮಾಡ್ತೀನಿ. ಇವಾಗ ಬೀನ್ಸ್ನೂ ಸಹ ನೋಡಿರ್ಬೋದು ನಾನು ಯಾವ ಥರ ಉದ್ದುದ್ದಾಗಿ ಬರೋ ಥರ ಕಟ್ ಮಾಡ್ಕೊಂಡಿದ್ದೀನಿ ಸೈಡ್ಗೆ ಅಂತ. ಅದೇ ಥರ ಕ್ಯಾರೆಟ್ನೂ ಸಹ ಕಟ್ ಮಾಡ್ಕೊಂಡಿದ್ದೀನಿ. ಇನ್ನು ಎಲೆಕೋಸನ್ನು ಸಹ ಉದ್ದುದ್ದಾಗೇ ಕಟ್ ಮಾಡಿಕೊಂಡು ಸ್ವಲ್ಪ ಉಪ್ಪು ನೀರಲ್ಲಿ ನೀಟಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಇನ್ನು ಕ್ಯಾಪ್ಸಿಕಮ್ ಕೂಡ ಅದೇ ಥರ ಉದ್ದುದ್ದಾಗೇ ಕಟ್ ಮಾಡ್ಕೊಳ್ತೀನಿ. ಹಾಗೆಯೇ ಈರುಳ್ಳಿನೂ ಸಹ ಅದೇ ಥರ ಕಟ್ ಮಾಡ್ಕೊಳ್ಳೋದು. ಇನ್ನು ಇದಕ್ಕೆ ಸ್ಪ್ರಿಂಗ್ ಆನಿಯನ್ ಸಹ ಬೇಕು, ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಇನ್ನು ಒಂದು ಹಸಿಮೆಣಸಿನ್ಕಾಯಿನ ಸೇರಿಸ್ಕೊತೀನಿ. ನಿಮ್ಗೇನಾದ್ರೂ ಈ ಥರ ಉದ್ದುದಾಗಿ ತರಕಾರಿ ಇಷ್ಟ ಆಗೋದಿಲ್ಲ ಅಂತಂದರೆ ಸಣ್ಣದಾಗಿ ಸಹ ಕಟ್ ಮಾಡ್ಕೋಬೋದು. ಕೆಲವೊಂದು ಸಾರಿ ಸಾಸಸ್ನ ಬಳಸ್ತೇನೆ ಫ್ರೈಡ್ ರೈಸ್ನ ಮಾಡ್ಕೋತೀನಿ. ಅಂದರೆ ನಾಟಿ ಸ್ಟೈಲ್ನಲ್ಲಿ ಟೊಮ್ಯಾಟೊ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ರುಬ್ಬಿ ಮಾಡ್ಕೋತೀವಲ್ವ, ಆ ಥರ ಏನಾದ್ರೂ ಇನ್ಸ್ಟೆಂಟಾಗಿ ಫಾಸ್ಟಾಗಿ ಆಗಬೇಕು ಅಂತಂದಾಗ ಈ ಥರ ಸಾಸಸ್ಗಳನ್ನ ಬಳಸ್ಕೊಂಡು ಮಾಡ್ಕೊಳ್ಳೋವಂಥದ್ದು. ಇವಾಗ ನೋಡ್ತಿದ್ದೀರಲ್ವ, ಸ್ಪ್ರಿಂಗ್ ಆನಿಯನ್ನು ಸಹ ಕಟ್ ಮಾಡ್ಕೊತಾ ಇದ್ದೀನಿ. ಒಂದು ಹಸಿಮೆಣಸಿನ್ಕಾಯಿನ ಅರ್ಧಕ್ಕೆ ಕಟ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇನ್ನು ಇದಕ್ಕೆ ಸ್ವಲ್ಪ ವಿನೆಗರ್ ಹಾಗೆ ಸೋಯಾ ಸಾಸ್ ಸಹ ಬೇಕಾಗುತ್ತೆ, ಅದನ್ನು ಸಹ ಎತ್ತಿಟ್ಕೊಂಡು ಇವಾಗ ಫ್ರೈಡ್ ರೈಸ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೋತೀನಿ. ನಿನ್ನೆ ನಿಪ್ಪಾಟ್ ಮಾಡಿದ್ದೆ, ಅಂದರೆ ಡೀಪ್ ಫ್ರೈ ಮಾಡಿರುವಂಥ ಬಾಣಲಿನೇ ಇತ್ತು. ಅದನ್ನು ವಾಶ್ ಮಾಡೋದಕ್ಕಿಂತ ಅದರಲ್ಲಿರುವಂಥ ಎಣ್ಣೆನೆಲ್ಲ ನೀಟಾಗಿ ಬಸ್ದು ಬರೀ ಈ ಫ್ರೈಡ್ ರೈಸ್ಗೆ ಏನು ಎಣ್ಣೆ ಬೇಕಾಗುತ್ತೆ ಅದನ್ನು ಮಾತ್ರ ಇಟ್ಕೊಂಡಿದ್ದೀನಿ. ಸೊ ಅದೇ ಬಾಣಲಿಗೆ ಇವತ್ತು ಫ್ರೈಡ್ ರೈಸ್ನ ಮಾಡ್ಕೊಳ್ಳೋದಕ್ಕೆ ಬಳಸ್ಕೊಳ್ತಾ ಇದ್ದೀನಿ. ಮೊದಲಿಗೆ ಎಣ್ಣೆ ಕಾದಾದ ನಂತರ ಅದಕ್ಕೆ ಹಸಿಮೆಣಸಿನ್ಕಾಯಿ, ಸಣ್ಣದಾಗಿ ಉದ್ದುದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಇವತ್ತು ನಾನು ಶುಂಠಿ ಬೆಳ್ಳುಳ್ಳಿ ಏನು ಬಳಸ್ಕೊತಾ ಇಲ್ಲ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಬಳಸ್ಕೊಳ್ತಾ ಇಲ್ಲ. ಬರೀ ಸಿಂಪಲಾಗಿ ತರಕಾರಿ ಮಾತ್ರ ಹಾಕಿ ಮಾಡ್ಕೊಳ್ತಾ ಇರುವಂಥ ಫ್ರೈಡ್ ರೈಸ್ ಇದು. ಈರುಳ್ಳಿ ಹಸಿಮೆಣಸಿನ್ಕಾಯಿನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈಡ್ ರೈಸ್ ಏನಾದರೂ ಮಾಡಿದಾಗ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕಾಗತ್ತೆ. ತರಕಾರಿ ತುಂಬ ಹಸಿ ಥರನೂ ಇರಬಾರ್ದು, ತೀರಾ ಬೆಂದೋಗಿರೋ ಥರನೂ ಇರಬಾರ್ದು. ಅರ್ಧಂಬರ್ಧ ಬೆಂದಿರುತ್ತೆ ನೋಡಿ, ತರಕಾರಿ ಕ್ರಂಚಿನೆಸ್ ಹಾಗೇ ಇರಬೇಕು. ಆ ಥರ ಇದನ್ನು ಫ್ರೈ ಮಾಡ್ಕೋಬೇಕು. ಅದಕ್ಕೋಸ್ಕರನೇ ಇದನ್ನು ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ತರಕಾರಿ ಫ್ರೈಡ್ ರೈಸ್ಗೆ ಹೆಂಗೆ ಬೇಕು ಆ ಥರ ಫ್ರೈ ಆಗಿರುತ್ತೆ. ನಂತರ ಅದಕ್ಕೆ ಸಣ್ಣದಾಗಿ ಉದ್ದುದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಬೀನ್ಸ್, ಕ್ಯಾರೆಟ್ನ ಸೇರಿಸ್ಕೊಂಡು ಮಧ್ಯದಲ್ಲಿ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋತೀನಿ. ಈ ಹಂತದಲ್ಲೇ ಉಪ್ಪನ್ನು ಹಾಕ್ಕೊಳ್ಳೋದ್ರಿಂದ ತರಕಾರಿಗೆಲ್ಲ ಉಪ್ಪು ಚೆನ್ನಾಗಿ ಹಿಡ್ದಿರುತ್ತೆ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಇದಕ್ಕೆ ಸಣ್ಣದಾಗಿ ಉದ್ದುದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕ್ಯಾಪ್ಸಿಕಮ್ನ ಹಾಕಿ ಈ ಹಂತದಲ್ಲೇ ಕ್ಯಾಬೇಜ್ನು ಸಹ ಸೇರಿಸ್ಕೊಂಡು ಮತ್ತೆ ಇದನ್ನು ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋತೀನಿ. ಇವಾಗ ಏನು ಕ್ಯಾಪ್ಸಿಕಮ್ ಮತ್ತು ಕ್ಯಾಬೇಜ್ ಹಾಕಿದ್ದೀವಲ್ವ, ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಏಕೆಂದರೆ ತೆಳುವಾಗಿ ಕಟ್ ಮಾಡ್ಕೊಂಡಿರ್ತೀವಿ, ಇದೆಲ್ಲ ಬೇಗ ಬೆಂದೋಗುವಂಥ ತರಕಾರಿ ಆಗಿರೋದ್ರಿಂದ ಇದನ್ನು ಕೊನೆಯಲ್ಲಿ ಸೇರಿಸ್ಕೋಬೇಕು. ಸೇರಿಸಿದ ನಂತರ 1 ನಿಮಿಷ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಕ್ಯಾಬೇಜ್ ಎಲ್ಲ ಹಾಗೇ ಇರಬೇಕು, ಒಂದು ಸ್ವಲ್ಪನೂ ಕೂಡ ಬಾಡೋಗಬಾರ್ದು, ಆ ಥರ ನೋಡ್ಕೋಬೇಕಾಗತ್ತೆ. ನೋಡ್ತಿದ್ದೀರಲ್ವ, ಈ ಥರ ಇದ್ದರೆ ಸಾಕಾಗುತ್ತೆ. ನಂತರ ಇದಕ್ಕೆ ಉದ್ರುದ್ರಾಗಿ ಏನು ಅನ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಇದರೊಳಗಡೆ ಸೇರಿಸ್ಕೊಂಡು ಈ ಹಂತದಲ್ಲಿ ಇದಕ್ಕೆ ಅರ್ಧ ಸ್ಪೂನಷ್ಟು ಸೋಯಾ ಸಾಸ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಸಾಸಸ್ ಇಷ್ಟ ಇಲ್ಲ ಅಂತಂದರೆ 1/4 ಸ್ಪೂನಷ್ಟು ಹಾಕ್ಕೊಳ್ಳಿ. ಈ ಥರ ಫ್ರೈಡ್ ರೈಸ್ ಎಲ್ಲ ಮಾಡಿದಾಗ ಸೋಯಾ ಸಾಸ್ ತುಂಬಾ ಮುಖ್ಯ ಆಗುತ್ತೆ. ಈ ಸ್ಟ್ರೀಟ್ ಸ್ಟೈಲಲ್ಲೆಲ್ಲ ನೀವು ಅಬ್ಸರ್ವ್ ಮಾಡಿರ್ಬೋದು, ಅಲ್ಲಿ ಸ್ವಲ್ಪ ಸೋಯಾ ಸಾಸ್ನ ಹಾಕಿ ಮಾಡಿರ್ತಾರಲ್ವ, ಅದೇ ಥರ ಟೇಸ್ಟ್ ಬರುತ್ತೆ. ನಂತರ ಅರ್ಧ ಸ್ಪೂನಷ್ಟು ವಿನೆಗರ್, ನಿಮ್ಮ ಮನೆಯಲ್ಲಿ ವಿನೆಗರ್ ಇಲ್ಲ ಅಂತಂದರೆ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕ್ಕೋಬೋದು. ನಂತರ ಸ್ವಲ್ಪ ಕಾಳು ಮೆಣಸನ್ನು ಕುಟ್ಟಿ ಪುಡಿ ಮಾಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಜೀರಿಗೆನೂ ಕೂಡ ಸ್ವಲ್ಪ ಕ್ರಷ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಜೀರಿಗೆ ಪುಡಿನಾದರೂ ಹಾಕ್ಕೋಬೋದು, ಇಲ್ಲಾಂತಂದರೆ ಈ ಥರ ಕ್ರಷ್ ಮಾಡಿ ಆದ್ರೂ ಸೇರಿಸ್ಕೋಬೋದು. ಕೊನೆಯಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಸ್ಪ್ರಿಂಗ್ ಆನಿಯನ್ನ ಹಾಕಿ ಚೆನ್ನಾಗಿ ಇದನ್ನು ಹೈ ಫ್ಲೇಮ್ನಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ರೈಸ್ ಹಾಕಿದ ನಂತರನೂ ಕೂಡ ಹೈ ಫ್ಲೇಮ್ನಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ.
ಆವಾಗಲೇ ರೈಸ್ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಬಿಸಿಯಾಗಿರುತ್ತೆ. ತರಕಾರಿಗಳ ಜೊತೆ ರೈಸ್ ಕೂಡ ಪರ್ಫೆಕ್ಟಾಗಿ ಬಿಸಿ ಆದ್ರೇ ಈ ಫ್ರೈಡ್ ರೈಸ್ ಚೆನ್ನಾಗಿರೋದು. ಸೊ ಹಾಗಾಗಿ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ನಿಮಗೇನಾದ್ರೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು ಅಂತಂದರೆ ತರಕಾರಿನೆಲ್ಲ ಫ್ರೈ ಮಾಡ್ಕೋತೀವಲ್ವ ಆ ಹಂತದಲ್ಲಿ ಹಾಕ್ಕೋಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂತಂದರೆ ಶುಂಠಿ ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಮೊದಲಿಗೆ ಎಣ್ಣೆ ಕಾದ ತಕ್ಷಣ ಶುಂಠಿ ಬೆಳ್ಳುಳ್ಳಿನ ಹಾಕಿ ಫ್ರೈ ಮಾಡಿ ನಂತರ ಮಿಕ್ಕೊಂಡಿರುವಂಥ ತರಕಾರಿನೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋದು. ಇವಾಗ ಕಲರ್ಫುಲ್ ಆಗಿರುವಂಥ ಫ್ರೈಡ್ ರೈಸ್ ರೆಡಿ ಆಯಿತು. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.